ಬೇಕಾದಾಗ ಇವ್ರಿಗೆ ಯಾವಾಗ ಬೇಕಾದಾಗ ಅಷ್ಟು ಓಟ್ ಹಾಕ್ಲಿಕ್ಕೆ ಇವತ್ತು ಹೇಳಿದ್ರು. ಸಿದ್ದರಾಮಯ್ಯನವರ ಹೇಳಿಕೆ, ಕುಮಾರಸ್ವಾಮಿಯವರ ಹೇಳಿಕೆ, ಇವ್ರಿಗೆ ಯಾರಿಗೂ ಹಿಂದೂಗಳ ಓಟ್ ಬೇಕಾಗಿಲ್ಲತ್ತೆ. ಇಲ್ಲಿಗೆ 40ಕ್ಕೆ ಬಂದದ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಇನ್ನು ಮುಂದಿನ ಸಲ 4 ಬರ್ತಾವ ಇಲ್ಲ ಪುಣ್ಯಾತ್ಮ ಗೊತ್ತಿಲ್ಲ. ಹಿಂಗೆ ಮಾಡ್ಕೋತಾವ. ಕುಮಾರಸ್ವಾಮಿಯವರು ಈಗ ಏನು ವಯಸ್ಸಾಗ್ಯಾವ, ತಿನ್ನಾಕ ಪತ್ರ ಕೇಳಿದ್ರು, ನಿಮ್ಮ ಮನ್ಯಾಗ ವಯಸ್ಸಾದವ್ರನ್ನ ಕಟಕರ ಮನೆಗೆ ಕಳಿಸ್ತಾರೇನಂತ ನಾ ಹೇಳೇನಿ. ಅವ್ರಿಗೆ ವಯಸ್ಸಾಗ್ಯಾವ ಅಂದ್ರೆ ಪ್ರತಿಯೊಬ್ಬ ನಮ್ಮ ಕರ್ತವ್ಯದ ಇವತ್ತು ಎಷ್ಟೇ ಆಕಳುಗಳು ಇವತ್ತು ರಸ್ತೆ ಮೇಲೆ ನಮ್ಗೆ ರೈತರಿಗೆ ಆಗಲಿಲ್ಲ ಅಂದ್ರೆ ನಾವು ಹೇಳಿವಿ ಮೊನ್ನೆ, ನಮ್ಮ ಗೋಶಾಲೆಗೆ ತಂದು ಬಿಡ್ರಿ, ನಾವು ರಕ್ಷಣೆ ಮಾಡ್ತೀವಿ. ವಯಸ್ಸು ಬೇಕಾದಷ್ಟು ಆಕಳು ಬರಲಿ, ಆ ₹1 ಕಣಿಕೆ ಖರೀದಿ ತಗೊಂಡೆಲ್ಲ ಎಲ್ಲ ಭಕ್ತರು, ಏನೋ ಗೋ ಭಕ್ತರು, ರೈತರು, ಡಾಕ್ಟರ್ಸು, ಇಂಜಿನಿಯರ್ಸು, ಒಬ್ಬ ಡಾಕ್ಟರ್ ಮುದ್ನೂರು ಡಾಕ್ಟರ್ ಅಂತೇಳಿ ಇಲ್ಲಿ ಅವರು 12 ಡಾಕ್ಟರ್ ಕಣಿಕೆ ದಾನವಾಗಿ ಕೊಟ್ಟರು. ಸುಮಾರು ₹2.5 ಲಕ್ಷ ಕೊಟ್ಟರು. ನಮ್ಮ ಸಾಹೇಬಣ್ಣ ಬೋಯಿ ಇಲ್ಲೇ ಅದಾರೆ, ಅವರು ಒಂದು ಟ್ರ್ಯಾಕ್ಟರ್ ಕೊಟ್ಟು ಕಳಿಸೋದ್ರು. ಎಷ್ಟೋ ರೈತರು ದಿನ ಫೋನ್ ಮಾಡ್ತಾರೆ. ನಿನ್ನೆ ಇಂಡಿಯವರು ಶ್ರೀಪತಿ ಗೌಡ್ರು ಫೋನ್ ಮಾಡಿದ್ರು, ನಮ್ಮಲ್ಲಿ 5 ಟ್ರ್ಯಾಕ್ಟರ್ ಮೆಕ್ಜೋಳ ಇದು ಐತ್ರಿ, ಬಂದು ಒಯ್ರಿ ಅಂತೇಳಿ. ಇವತ್ತು ಜನರಲ್ಲಿ ಜಾಗೃತಿ ಬರ್ತಾ ಇದೆ. ನಾವಿವತ್ತು ಕಣಿಕೆ ತಗೋತಾ ಇಲ್ಲ. ನಮ್ಮಲ್ಲಿ ಸುಮಾರು ಒಂದು 500ಕ್ಕಿಂತ ಆಕಳುಗಳು ಇವತ್ತು ಎಷ್ಟೋ ಪೊಲೀಸ್ ಸಣ್ಣ ಕರುಗಳು, ಕಾನೂನಾಗ ಸಣ್ಣ ಕರುಗಳನ್ನ ವಯಸ್ಸಿದ್ದನ್ನ, ಶಕ್ತಿ ಇರುವಂತಹದ್ದನ್ನ 64 ಕಾನೂನು ಇದ್ರೂ ಸಹಿತ ಅದ್ರಾಗ ಅವಕಾಶ ಇಲ್ಲ. ಆ ದುರ್ದೈವ ಅಂದ್ರೆ ನಮ್ಮ ರೈತರು ತಮ್ಮ ಪರಿಸ್ಥಿತಿಯಿಂದ ಇವತ್ತು ನೀವು 100 ಕಾರ್ಯಕ್ರಮಗಳು ಮಾಡ್ತೀರಿ ದೇಶನಾಗ. ಶಾದಿ ಭಾಗ್ಯತ್ ಮಾಡಿದ್ರೆ ನಮ್ಮ ಯಾರು ಸಿದ್ದರಾಮಯ್ಯನವರು, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಶಾದಿ ಭಾಗ್ಯ, ಗೋಗಳಿಗೆ ಜೀವನ ಮಾಡಲಿಕ್ಕೆ ಗೋಭಾಗ್ಯ ಒಂದು ತೆಗೆದ್ರೆ ನಿಮ್ಗೇನು ಬ್ಯಾನ್ ಆಗ್ತದ್ರಿ ಸಿದ್ದರಾಮಯ್ಯನವ್ರ ಕೇಳ್ಬೇಕಾಗ್ತದ. ಏನಾಗ್ತದ ಅಂದ್ರೆ ಅಲ್ಪಸಂಖ್ಯಾತರಿಗೆ ಅಟ್ಟೆ ಲಗ್ನ ಮಾಡ್ಲಕ್ಕೆ ಬಂದಿರ ನೀವು ಆರಿಸಿಲ್ಲ ದೇಶನ ಈ ರಾಜ್ಯದಾಗ. ಉಳಿಕಿದವ್ರು ಬಡವ್ರು ಇಲ್ಲ, ನಿಮ್ಮ ಸಮಾಜನೂ ಬಡವ್ರಿಲ್ಲ, ಯಾವ ಹಿಂದೂ ಸಮಾಜನಾಗೂ ಬಡವ್ರಿಲ್ಲ. ಈ ರೀತಿ ಅಂತ ಕಾರ್ಯಕ್ರಮಗಳನ್ನು ತರೋದ್ರ ಬದಲಿ ಗೋಗಳ ರಕ್ಷಣೆಗಾಗಿ ಗೋಶಾಲೆಗಳಿಗೆ ಹೆಚ್ಚು ಅನುದಾನ ಕೊಡ್ರಿ. ರೈತರ ಗೋ ರಕ್ಷಣೆ ಮಾಡ್ಲಿಕ್ಕೆ ಅವ್ರಿಗೂ ಸಹಿತ ಅನುದಾನ ಕೊಡುವಂಥ ಕಾರ್ಯಕ್ರಮ ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಗೋಕುಲ ಗ್ರಾಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಬಂಧುಗಳೇ, ಮುಂದಿನ ದಿವಸಗಳಲ್ಲಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲೇ ಆಕಳುಗಳು ಕಟಕರ ಮನೆಗೆ ಹೋಗ್ತಿದ್ರೆ ನೀವು ಅದನ್ನು ರಕ್ಷಣೆ ಮಾಡಿ ನಮ್ಮ ಗೋಶಾಲೆಗೆ ಯಾರು ತಂದು ಕೊಡ್ತಾರೆ, ಒಂದು ಆಕಳಿಗೆ ಅವ್ರಿಗೆ ₹2,500 ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಬಹುಮಾನ ಕೊಡ್ತೀವಿ ನಾವು. ಯಾರೋ ಏನು ಹಿಂದೆ ಸರಿ ಮಾಡ್ರಿ, ಎಷ್ಟೇ ಕೇಸ್ ಇರಲಿ, ನಮ್ಮ ಸೂರ್ಯವಂಶ ವಕೀಲರು ಅದಾರ, ಅವ್ರು ಎಷ್ಟು ಕೇಸ್ ಹಾಕ್ತಾರೆ ಹಾಕ್ರಿ. ಪಾಪ ಪೊಲೀಸರು ನಮ್ಮ ಪರವಾಗಿನ ಅದಾರೆ, ಸೊಮ್ಮ ಕೇಸ್ ಹಾಕಿರ್ತಾರೆ. ಅವರು ಎಷ್ಟೋ PSIಗಳು ಪಾಪ ನಮ್ಮ ಫೋನ್ ಮಾಡಿ ಹೇಳ್ತಾರೆ, ಸರ್ ಒಂದು 5 ಆಕಳ ಹಿಡಿದು ನಿಮ್ಮ ಕಳಿಸ್ರಿ ಅಂತೇಳಿ. ಅವ್ರ ಬಳಿ ಅಭಿಮಾನ ಇರ್ತೈತಿ, ಏನು ಮಾಡೋದು? ಈ ಮ್ಯಾಗಿನವ್ರು ಇರ್ತಾರಲ್ಲ, ಭಾಗವಾನ್ ಆ್ಯಂಡ್ ಕಂಪನಿ ಇರ್ತೈತಲ್ಲ, ಭಾಗವಾನ್ ಆ್ಯಂಡ್ ಕಂಪನಿ ಜೋಡ ನಮ್ಮ ಹಿಂದೂಗಳಿಗೂ ಕೆಲವೊಂದು ಭಾಗವಾನ್ಗಳು ಅದಾರ. ಮನೆ 250 ಆಕಳ ಹಿಡಿದಿದ್ರು ಒಂದು 6 ತಿಂಗಳಿಂದ. ಯಾರು ಕೇಂದ್ರದ ಒಂದು ತಂಡ ಬಂದಿತ್ತು, ಪ್ರಾಣಿ ದಯಾ ಸಂಘದವ್ರು ಬಂದು ಶಾಪುರಕ್ಷಾಗ ಹೋಗಿ ಎಷ್ಟು 250ಕ್ಕಿಂತ ಹೆಚ್ಚು ಆಕಳಗಳನ್ನ ಹಿಡಿದು ನಮ್ಮ ಗೋಶಾಲೆ ಕೊಟ್ಟು ಕಳಿಸ್ತೀನಿ ಅಂತ ಮೊದಲು ಹೇಳಿದ್ರು. ಹಿಂದ್ರಗಡೆ ಭಾಗವಾನ್ ಆ್ಯಂಡ್ ಕಂಪನಿ, ನಮ್ಮ ಭಾಗವಾನ್ ಆ್ಯಂಡ್ ಕಂಪನಿ. ಇಲ್ಲಿ ಕೆಲವೊಂದು ಕಾರ್ಪೊರೇಟರ್ ಅದಾರ, ಮುಂದಿನ ಅವ್ರ ಕಾರ್ಪೊರೇಟ್ ಇಲೆಕ್ಷನ್ದಾಗ ಅವ್ರನ್ನ ಬರೋಬ್ಬರಿ ಅವ್ರನ್ನೇನು ಮಾಡೋದು ನಾವು ಮಾಡ್ತೀವಿ. ಅವ್ರು ಯಾರ್ಯಾರು ಮಾಡ್ಯಾರ, ಆದ್ರೆ ಎಲ್ಲಕ್ಕಿಂತ ಚಂದ ಕುಂಕುಮ ಹಚ್ಕೋತಾರ. ಅಗದಿಯೇನು ಅವರೇ ನಾವು ಹಿಂದೂಗಳಿಗೆ ಕೊಟ್ಟಾರ ಅನ್ನೋರು ಹಂಗೆ. ಆದ್ರೆ ಮಾಡೋದು ಎಲ್ಲ ಭಗವಾನ್ ಕಂಪ್ನಿಯಾಗೆ ಇರ್ತಾರೆ. ಯಾವಾಗ ನೋಡಿದ್ರು ಅವರೆಲ್ಲ ಕೂಡಿ ಏನು ಮಾಡಿದ್ರು, ಎಂಥ ಪಾಪದ ಕೆಲಸ ಮಾಡಿದ್ರು ಅಂದ್ರೆ, ಆ 250 ಆಕಳ ನಮ್ಮ ಗೋಶಾಲೆಗೆ ಬರುವುದು ನಮ್ಮ ಜೈನ ಸಮುದಾಯದ ಗೋಶಾಲೆ ಕೊಟ್ಟು ಕಳ್ಸೋರಿದ್ರು. ಇವರೆಲ್ಲ DC ಅವ್ರಿಗೆ ಪ್ರೆಷರ್ ಮಾಡಿ
ಒಬ್ಬ ಕಟಕರವನ ತೋಟಕ್ಕೆ 250 ಆಕಳ ಕಳಿಸಿ ಎಲ್ಲ ಆಕಳಗಳನ್ನ ಕಡಿಸಿಬಿಟ್ರು. ಇದು ನಮ್ಮವ್ರು ಅದಾರ. ಏನು ಮೊನ್ನೆ ಇಲ್ಲಿ ಬಂದು ಸಿದ್ದೇಶ್ವರ ಗುಡಿ ಮುಂದೆ ಒಂದು 15 ಮಂದಿ ಅದಾರ ಬಿಜಾಪುರ್ನಾಗ. ಏನಾರ ಆಯ್ತಂದ್ರೆ ಮೇಘಾಲಯದಾಗ ಗೆತ್ತಂದ್ರೆ ಇಲ್ಲಿ ಬರ್ತಾರ, ಒಂದು 500 ರೂಪಾಯಿ ಪಟಾಕ್ಷಿ ತರ್ತಾರ. ಪಟಾಕ್ಷಿ ಸಲುವಾಗಿನೂ ಜಗಳಾಡಿರ್ತಾರ, ನೀ ರೊಕ್ಕ ಕೊಡು ನೀ ರೊಕ್ಕ ಕೊಡತ್ತೇಳಿ. ಅದೊಂದು ಇಲ್ಲಿ ಪಟಾಕ್ಷಿ ಹಾರಿಸ್ತಾರೆ ಗುಡಿ ಮುಂದೆ. ಈ ಸಲ ನಮ್ದೇ ಆಕಳ ತಗೊಂಡು ಅದ್ರ ಮುಂದೆ ಹಾಲು ಕೆಸದ ಫೋಟೋ ಹಾಕೊಂಡು ಪೇಪರ್ನಾಗ ಹಾಕೊಂಡ್ಬಿಟ್ಟು ಇವರೆಲ್ಲ ಕಳ್ರು. ಮನೆ 250 ಆಕಳ ಹೊಡಿದ ಅಷ್ಟೇ ಅಲ್ಲ, ಆ ಕಟಕರ ಜೋಡ ಇವ್ರದ್ದು ಅಪ್ಪಂದ ಪಾಲೈತಿ. ಮೊದಲು ಇಲ್ಲೆಲ್ಲ ಕಗ್ಗೋಡು ಬಲ್ಲಿ ರಾತ್ರಿ ನೆತ್ತು ಆಕಳ ಹಿಡ್ದಂಗೆ ಒಂದು ನಾಟಕ ಮಾಡ್ತಿದ್ರು ಅವ್ರು. ಮುಂದೆ ಅವರೇ ಮಂತ್ಲಿ ಫಿಕ್ಸ್ ಮಾಡಿ ಮುಂದೇನೋ ಮಹಾನಗರ ಪಾಲಿಕೆ ಸದಸ್ಯರು, ನಗರ ಪಾಲಿಕೆ ಸದಸ್ಯರು ಕರೀರಿ ಮತ್ತು ಅಗದಿ ಹಿಂದುತ್ವದ ಬಗ್ಗೆ ಭಾಷಣ ಮಾಡೋದು ಹೊಂಟು ಬಿಡ್ತಾರೆ. ಅದಕ್ಕೆ ಇದನ್ನು ನಾವು ನಮ್ಮ ಭಾಗವಾನಗಳನ್ನು ನೆನಪಿನಾಗಿ ಇಟ್ಕೋರಿ. ನಿಮ್ಗೇನಾಗಿದೆ, ಕೆಲವೊಂದು ಮಂದಿಗೆ ಇನ್ನೂ ಅವ್ರನ್ನ ಹಿಂದೂ ವೀರ, ಹಿಂದೂ ತೇಜ ಅಂತ ಹೇಳಿನ ನೀವು ಒಳಗೆ ಒಬ್ಬೊಬ್ರು ಹೇಳ್ತಿರ್ತೀರಿ. ಹಂಗಿಲ್ಲ, ಅದು ಒಳಗೆ ಬೇರೆ ಐತೆ ಕಂಪ್ನಿ ಅದು. ಅದಕ್ಕೆ ಇನ್ನು ಮ್ಯಾಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲೇ ಆಕಳುಗಳು ಸಿಕ್ಕು ಅಂದರೆ ದಯವಿಟ್ಟು ನಮ್ಮ ಗೋಶಾಲೆಗೆ ನೀವು ಕೊಟ್ಟು ಕಳಿಸ್ರಿ. ಅದನ್ನು ನೋಡ್ಕೊಂಥ ಜವಾಬ್ದಾರಿ ಸಿದ್ದೇಶ್ವರ ಸಂಸ್ಥೆ ಮಾಡ್ತದೆ. ನಮ್ಮ ಕುಮಾರಸ್ವಾಮಿ ಅವರೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಅವ್ರಿಗೂ ಹೇಳ್ತೀನಿ, ವಿನಂತಿ ಮಾಡ್ಕೋತೀನಿ, ನಿಮಗೂ ಯಾವ ವಯಸ್ಸಾಗಿದೆ ಆಕಳು ಪಾಕಳು ಕಾಣಿಸೋದು ಅಂದ್ರೆ ನಮ್ಗೆ ಕೊಟ್ಟು ಕಳಿಸ್ರಿ ಕುಮಾರಸ್ವಾಮಿ ಅವರೇ. ನಾ ರಕ್ಷಣೆ ಮಾಡ್ಲಾಕ ನಮ್ಮಲ್ಲಿ ತಾಕತ್ತೈತಿ. ಇನ್ನು ಹಿಂದೂಗಳು ಈ ದೇಶನಾಗ ಸತ್ತಿಲ್ಲ. ನಾವು ತನು ಮನದಿಂದ ಇವತ್ತೇನು ಏನು ನಮ್ಮ ಕುಲಕರ್ಣಿ ಅವ್ರು ಹೇಳ್ದಂಗೆ, ಆನಂದ್ ಕುಲಕರ್ಣಿ ಅವ್ರು ಹೇಳ್ದಂಗೆ ಇವತ್ತು ನಾವು ವಿಭೂತಿ ತಯಾರು ಮಾಡ್ಲಕತ್ತೀವಿ ಸಿದ್ದೇಶ್ವರ ಸಂಸ್ಥೆಗೆ ನಮ್ಮ ಇದರದಿಂದ. ಆ ವಿಭೂತಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಇವತ್ತು ಖರೀದಿ ಮಾಡುವಂಥ ಮೂಲಕ ಇಲ್ಲೊಂದು ಕಾಮಧೇನು ಕುಡಿ ನೀರಿಂದ ಒಂದು ಘಟಕ ಹಾಕಿವಿ, ಅದರದ್ದು ಉತ್ಪನ್ನ ನಮ್ಮ ಗೋಶಾಲೆಗೆ. ಈ ರೀತಿ ಗೋರಕ್ಷಣೆಯನ್ನು ಮಾಡುವಂಥದ್ದೇನು ಬಿಜಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ರೈತರು ಸಹಕಾರ ಕೊಡ್ತಾ ಇದ್ದಾರೆ. ಎಷ್ಟೋ ರೈತರು ತಮ್ಮ ಕಟಕರಿ ಮನೆ ಕೊಡೋ ಬದಲಿ ನಮ್ಮಲ್ಲಿ ತಂದು ಬಿಟ್ಟು ಹೋಗ್ತಾ ಇದ್ದಾರೆ. ಎಷ್ಟೋ ದಾನಿಗಳು 1,00,000 2 ಲಕ್ಷ ರೂಪಾಯಿ. ನಿನ್ನೆ ಒಬ್ಬರು ಒಂದು ಶಿಕ್ಷಣ ಸಂಸ್ಥೆದವ್ರು ನಮ್ಗೆ ಕರೆದು 1,11,000 ರೂಪಾಯಿ ಪಾಪ ಎಲ್ಲೋ ಮೊನ್ನೆ ಸೇಡಮ್ದವ್ರು ಯಾರೋ ಬಂದು ಅಲ್ಲಿಯವ್ರಿಗೆ ಯಾರೋ ಒಬ್ರು ಗುರುಗಳು ಹೇಳಿದ್ರತ್ತೆ, ಯಾವುದಾದ್ರೂ ಚಂದ್ರಶೇಖರ್ ರೆಡ್ಡಿ ಅನ್ನೋರು, ಅಲ್ಲಿ ಯಾರೋ ಅವ್ರು ಗುರುಗಳು ಹೇಳಿದ್ರತ್ತೆ, ಯಾವುದಾದ್ರೂ ಒಂದು ಒಳ್ಳೆಯ ಗೋಶಾಲೆಗೆ ನೀ ಒಂದು ದಾನ ಮಾಡು ಅಂದ್ರೆ ನಿನಗೆ ಒಳ್ಳೇದಾಗ್ತದೆ. ಅಲ್ಲಿಯವರು ಸೇಡಮ್ದವ್ರು ಬಂದು ಸಿದ್ದೇಶ್ವರ ದೇವಸ್ಥಾನದಾಗ 1,11,000 ರೂಪಾಯಿ ಕೊಟ್ಟು ಈ ರೀತಿ ಜನರಲ್ಲಿ ಜಾಗೃತಿ ತರುವಂಥದ್ದನ್ನು ಸಿದ್ದೇಶ್ವರ ಸಂಸ್ಥೆ ಮಾಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇತ್ತಂದರೆ ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಗೋರಕ್ಷಣೆ ಮಾಡೋರೇ MLA MP ಆಗ್ತಾರೆ. ಯಾರು MLA ಆಗ್ಬೇಕಂತಾರೆ ಕನಿಷ್ಠ ನಾ BJP ನಮ್ಮ ನಾಯಕರುಗಳು ಹೇಳ್ತೇನೆ, ನೀವು ಟಿಕೆಟ್ ಕೊಡಬೇಕಾದ್ರೆ ಅವ ಮೊದಲು ಒಂದು 100 ಆಕಳ ರಕ್ಷಣೆ ಮಾಡ್ಯಾನೂ ಒಂದು ಗೋಶಾಲೆ ತೆಗೆದಾನಿದ್ರೆ ಟಿಕೆಟ್ ಕೊಡ್ರಿ. ಯಾವ MP ಆಗ್ತಾನಲ್ಲ ಒಂದು 200 ಆಕಳರೇ ಅವ್ರು ರಕ್ಷಣೆ ಮಾಡ್ಬೇಕು. ಬರೀ ಭಾಷಣ ಹೊಡೋದು ಹೋಗೋರ ಆಗ್ಯಾಬಿಟ್ಟಾರೆ. ಗೋರಕ್ಷಣೆ ಬಗ್ಗೆ ಹೊಡಿತಾರೆ, ಭಾಷಣ ಹಚ್ರಿ, ಪ್ರಾಣ ಹೋಗಲಿ, ರಕ್ತ ಕ್ರಾಂತಿ ಆಗಲಿ, ಆ ಮಕ್ಕಳು ನಿಮ್ದೇನು ಹೋಗೋದೈತಿ. ಸಾಯವ್ರ ಮಂದಿ ಸಾಯ್ತಾರೆ, ನೀವು ರಕ್ತ ಕ್ರಾಂತಿ ಅಂತೇಳಿ ಸ್ಟೇಜ್ ಇಳಿದು ಕಡೆಕಾಗಿ ಹೋಗ್ತೀರಿ, ಹೋಗಿ ಬೆಂಗಳೂರಿನಾಗ ಕೂತು ಬಿಡ್ತೀರಿ. ಇಲ್ಲಿ ಮಾಡೋರು ಯಾರು? ಅದಕ್ಕೆ ಗೋರಕ್ಷಣೆ ಯಾರು ಮಾಡ್ತಾರೆ ಇನ್ನು ಮ್ಯಾಗ ಈ ದೇಶ ಆಳ್ತಾರೆ. ಹೆಂಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದರು, ಎದ್ರ ಪುಣ್ಯದಿಂದ ಆದ್ರಂದ್ರೆ ಗೋರಕ್ಷಣೆ ಮಾಡಿದ್ರೆ ಆದರು. ಇನ್ನು ಮ್ಯಾಗ ಕರ್ನಾಟಕದಾಗೂ ಯಾರಾದರೂ ಆಗ್ತಾರಪ್ಪ ಅಂದ್ರೆ ಅವ್ರು ಗೋರಕ್ಷಣೆ ಮಾಡೋರೇ ಆಗ್ತಾರೆ. ನೀವೇನು ಹೊಸ ಅಂಗಿ ಹಚ್ಚುವ ಹಾಕೊಂಡು ಕೂತೀರಿಗೆ ನಮ್ಗೆ 20-30 ಮಂದಿ ನಾವು MLA ಆಗ್ತೀವಿ, ನಾವು ಮಂತ್ರಿ ಆಗ್ತೇಳಿ, ನೀವು ಎಲ್ಲರೂ ಮುಂದಿನ 2018ಕ್ಕೆ ಮನೆಗೆ ಹೋಗ್ತೀರಿ. ಎಲ್ಲ ಗೋರಕ್ಷಕರು MLA MP ಆಗ್ತಾರೆ. ನಿಮಗೇನದ ದನ ಕಾಯ್ಲಕ್ಕೆ ಹಚ್ಚೋದು ನಮ್ಗೆ ಗ್ಯಾರಂಟಿ. ಅದಕ್ಕೆ ಇನ್ನು ಮ್ಯಾಗ ಬರೀ ಮಾತು ಹೇಳಬೇಡ. ಗೋರಕ್ಷಣೆ ಮಾಡುವಂಥದ್ದು ಅಷ್ಟು ಈಜಿ ಇಲ್ಲ. ಬರೀ ನಾವು 1-2 ಆಕಳ ಹಿಡ್ಕೊಂಡು ಬಂದು ಒಂದು ಪೇಪರ್ನಾಗ ಫೋಟೋ ಹಾಕೊಂಡು ಬಿಟ್ರೆ ಗೋರಕ್ಷಕನು ಶಾಸಕನ ಆದಾಗ ಪೇಪರ್ದವ್ರಿಗೆ ಒಂದಿಷ್ಟು ಕೊಟ್ಟು ಬರ್ಸ್ಕೊಂಡು ಬಿಡುತ್ತಾವೆ, ಆಯ್ತು. ಅದು ಅಷ್ಟೇ. ಗೋರಕ್ಷಕ ಏನಾಗ್ತದೆ, ತಂದು ಆಕಳ ಎಲ್ಲಿ ಬಿತ್ತೋ ಎಲ್ಲಿ ಸತ್ತೋ ಗೊತ್ತಿಲ್ಲ. ಇಂಥವ್ರ ನಾಟಕ ಕಂಪ್ನಿ ಇನ್ನು ಮ್ಯಾಗ ನಡೆದಿಲ್ಲ. ಏನು ಪ್ರಧಾನಮಂತ್ರಿಗಳೇನು ಇವತ್ತು ಒಂದು ದೊಡ್ಡ ನಿರ್ಣಯ ತೆಗೆದುಕೊಂಡು ನಮಗೆಲ್ಲ ಹೆಮ್ಮೆ ಒಂದು ಕೆಲಸ ಏನು ಮಾಡಿದ್ದಾರೆ.
ಪಕ್ಷಾತೀತವಾಗಿ ಇದ್ರಾಗೆ ನಾನೇನು BJP ಸದಸ್ಯನೂ ಅಲ್ಲ. ಕೆಲವೊಂದು ನಾನೇ ಅನ್ಬೋದು, ನಾಳೆ ಇವ್ರು ಯಾಕೆ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿಗಳು ಅಂದರೆ ಆದ್ರೆ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ ಅನ್ನೋಂಥದ್ದು ಖಬರ್ ಅವ್ರಿಗೆ ಇರಲಿ ಅಂತ ಹೇಳಿ ಅವ್ರಿಗೆ ಹೇಳಬೇಕಾಗ್ತದೆ. ಅವ್ರು ಮಾಡ್ಯಾರಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ನಾಳೆ ಮನೆ MB ಪಾಟೀಲ್ರು ನೀರಿನ ಕುಡಿ ನೀರಿಂದು ಕೆರೆ ತುಂಬು ಕೆಲಸ ಮಾಡಿದ್ರು. ಸಿದ್ದೇಶ್ವರ ಸಂಸ್ಥೆಯಿಂದ ಅವರಿಗೆ ಆಧುನಿಕ ಭಗೀರಥ ಅಂತ ಹೇಳಿ ಕೊಟ್ಟಿವಿ. ನಾಳೆ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯ ಸದ್ಬುದ್ಧಿ ದೇವ್ರು ಕೊಟ್ಟು ನಾ ಗೋಹತ್ಯೆ ನಿಷೇಧ ಮಾಡ್ತೀನಿ, ಗೋಮಾತೆ ಕಾಲು ಮುಗಿತೀನಿ ಅಂತ ಬಂದು ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯವ್ರು ಅಂತೇಳಿ ಹೇಳಕ್ಕೆ ನಮ್ದೇನು ಗಂಟೆ ಹೋಗ್ತದೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ದೇವ್ರು ಒಳ್ಳೆಯ ಬುದ್ಧಿ ಕೊಡಲಿ. ಯಾಕಂದ್ರೆ ಸಿದ್ದರಾಮೇಶ್ವರ ಹೆಸರನ್ನೇ ಸಿದ್ದರಾಮಯ್ಯನವ್ರು ಇಟ್ಕೊಂಡಾರ. ಈಗ ಬರೇ ಸಾಬ್ರ ಅಟ್ಟೆ ಓಟ್ ಹಾಕಿದ್ರೆ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಸಿದ್ದರಾಮಯ್ಯನವ್ರೆ. ನಮಗೂ ಎಲ್ಲರೂ ಓಟ್ ಅದಾವ. ಅವರೆಲ್ಲ ಓಟ್ ಹಾಕಿದ್ರೆ ಸಾಬ್ರದ್ದು ಸೊಮ್ಮೆ ಮ್ಯಾಗ ಕರಿಬೇವು ಇದ್ದಂಗೆ ಅಟ್ಟೆ ಅದು. ಇವೆಲ್ಲ ಒರಿಜಿನಲ್ ಓಟ್ ಬಿದ್ದಾಗ ಮ್ಯಾಗ ಒಂದಿಟ್ಟು ಏನು ಅವ್ರಿಗೆ ಲೀಡ್ ಆಗ್ಲಕ್ಕ ಅಟ್ಟೆ ಓಟು. ನೀವು ಗೆದ್ದು ಬರಬೇಕಾದ್ರೆ ಫೌಂಡೇಶನ್ ಯಾವುದಪ್ಪ ಅಂದ್ರೆ ಹಿಂದೂಗಳ ಓಟು ಈ ದೇಶನಾಗ. ಇದನ್ನೆಲ್ಲ ಬಿಟ್ಟು ಇವತ್ತು ಏನು ನೀವು ಬೇಜವಾಬ್ದಾರಿತವಾಗಿ ಇವತ್ತೇನು ದೇಶದಾಗ ಮಾತಾಡಕತ್ತೀರಿ, ಗೋಮಾತೆ ಬಗ್ಗೆ ಹಗರು ಮಾತಾಡೋಂಥದ್ದು ಬಿಟ್ಟು ಇವತ್ತೇನು ಈ ಕಾನೂನು ತಂದಾರೆ ಅವರೆಲ್ಲರೂ ನಾವು ಇವತ್ತು ಮುಸ್ಲಿಮರಲ್ಲಿ ಸಹ ಸಾಕಷ್ಟು ಜನ ಗೋಹತ್ಯೆಯನ್ನು ನಿಷೇಧ ಮಾಡಿದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಕತ್ತಾರೆ. ಇಲ್ಲ ಬಿಟ್ಟುಬಿಡು, ಒಂದು ಅವರ ಹಿಂದೂಗಳ ಒಂದು ಭಾವನೆ ಒಂದು ಪ್ರತೀಕ ಇದ್ದಾಗ ನಾವು ಯಾಕೆ ಅದನ್ನು ಮೇಲಿಂದ ಮೇಲೆ ಅವ್ರು ಕೆದಕಬೇಕು ಅನ್ನೋವಂಥದ್ದು ಏನು ಭಾವನೆ ಕೆಲವೊಂದು ಅವರಲ್ಲಿ ಮಾತಾಡಕತ್ತಾರೆ. ಇದು ನರೇಂದ್ರ ಮೋದಿ ಅವರು ತರುವಂಥ ಬದಲಾವಣೆ. ಇವತ್ತು ತ್ರಿಬಲ್ ತಲಾಕ್ ಬಗ್ಗೆ ನೋಡ್ರಿ ಎಷ್ಟು ಬದಲಾವಣೆ ದೇಶದಲ್ಲಿ. ಇವತ್ತು ತಾವೇ ಒಪ್ಕೊಂಡ್ಬಿಟ್ರು ಸುಪ್ರೀಂ ಕೋರ್ಟ್ನಾಗ. ಏನ್ ಮ್ಯಾಗ ನಾವು ಅದನ್ನು ತ್ರಿಬಲ್ ತಲಾಕ್ ಕೊಟ್ಟರೆ ನಾವೇ ಸಾಮಾಜಿಕ ಬಹಿಷ್ಕಾರ ಆಗ್ತೇವೆ. ಅಂದರೆ ಯಾವಾಗ ಶಕ್ತಿ ಆಗ್ತದೆ ದುನಿಯಾ ಜುಕಾನೆ ವಾಲೆ ಚಾಯೆ ಹೇಳ್ತಾಳೆ. ಈಗ ಮೋದಿಯವರು ಬಂದಾರ ಬರೋಬ್ಬರಿ ನಡೆದದ. ಇದೇ 2-3 ವರ್ಷದಿಂದ ಬಿಜಾಪುರ್ನಾಗ ಇದೇನಪ್ಪ ಪಾಕಿಸ್ತಾನ ಆಯ್ತೇನೋ ನಂಗೆ ಆಗಿಬಿಟ್ಟೈತೆ. ರಂಜಾನ್ದಾಗ ನೋಡಿದ್ರೆ ಎಲ್ಲಿ ಲೈಟ, ಏನು ಡೆಕೋರೇಷನ್, ಎಷ್ಟು ಗಡ್ಡ, ಎಷ್ಟು ಟೊಪಿಗೆಗಳು ಏನೋ ನೋಡ ಬಿಜಾಪುರ್ನಾಗ ಅಡ್ಡಾಡ್ದಂಗೆ ಆಗಿತ್ತು. ನಾ MLC ಆಗಿ ಭಗವ ಜೆಂಡ ಹಿಡ್ಕೊಂಡು ಬಂದೆ, ಎಲ್ಲ ತಣ್ಣಗೆ ಮಾತು. ಎಲ್ಲ ರೋಡ್ಗಳು ತಾನೇ ರಿಪೇರಿ ಆಗ್ಲಕತ್ತವ, ತಾನೇ ಡಂಬರ್ ಆಗ್ಲಕತ್ತವ, ಎಲ್ಲ ರೊಕ್ಕ ಬರ್ಲಕತ್ತ ಹೊರಗೆ. ಬರೀ ನಾವೊಬ್ಬ MLC ಆಗಿದ್ರಿಂದ ನೀವು ವಿಚಾರ ಮಾಡಿರಿ ಎಷ್ಟು ಬದಲಾವಣೆ ಆಗ್ತದೆ. ಸುಮಾರು 25-30 ಸಾವಿರ ಜನ ಭಗವ ಜೆಂಡ ಹಿಡ್ಕೊಂಡು ಬಂದ್ರೆ ನಮ್ಗೆ ಯಾವುದು ಪಾರ್ಟಿ ಜೆಂಡ ಕೊಡಲಿಲ್ಲ ಯಾರು. ಕಡೆಗೆ ಜೆಂಡ ಹಿಡ್ಕೊಂಡು ಬಂದ್ರೆ ಅವತ್ತೇ ನೈ ಬಾ ಅವ್ರ ಗೌಡಾಯ ಖತರ್ನಾಕ್ है रे वो, थोड़ा संभाल के जाओ. ಅದಕ್ಕೆ ಬದಲಾವಣೆ ಯಾರಿಂದ ಆಗ್ಯಾವು ಅವ್ರನ್ನ ಮುಂದಿನ ಯಾವುದೇ ಇದ್ರಾಗ ನೀವು ನೆನಪು ಹಾರಬೇಡ್ರತ್ತ ಒಳಗೆ ನಿರ್ಣಯ ಮಾಡಿಬಿಟ್ಟಿವಿ. ನಾನಂತರ ಸಾಹೇಬರಿಗೆ ಓಟ್ ಬಿಡೋದಿಲ್ಲ ಅಂತೇಳಿ ನಾನು ಪ್ರತಿಜ್ಞೆ ಮಾಡೀನಿ ಸಿದ್ದರಾಮೇಶ್ವರ ಕೂಡ. ಏನಿದ್ರು ನಮ್ಮ ಹಿಂದೂಗಳೇ ಓಟ್ ಹಾಕೋದು ಆರಿಸಿ ಬರೋದು. ನೀವು ಹಾಕ್ರಿ ಬಿಡ್ರಿ. ಮಾನೆ ಇದಕ್ಕೆ ನಿಂತಾಗ MLC ನಿಂತಾಗ ಕೆಲವೊಂದು ಕಡೆ ಅವರೆಲ್ಲ ಹೇಳಿದ್ರತ್ತ ನಮ್ಮ ಮುಸಲ್ಮಾನರು ಸಹಿತ, ದೇಕೋಬಾ ಗೌಡಾಕೋ ಬೋಲ ಹಂಬಿ ಡಾಲೆ ಓಟ್ ತೊರವ್ಯಾಗ ನಮ್ಮ ಇವನಿಗೆ ಐರಿ ಮಾದೇವಾಗ ಅವನ ಕೈ ಕೊಟ್ಟರು, ನೀನೇ ಹಾಕೊಂಡು ಬಿಡಪ್ಪ ನಿಮ್ಮ ಗೌಡ ನಮ್ಮ ನಂಬೋದಿಲ್ಲ ಹಾಕಿಲ್ಲ ತಾನು. ಏನು ಮಾಡಿದ್ರು ಅಂದ್ರೆ ಶಕ್ತಿ ನಮ್ದು ಗಟ್ಟಿ ಇತ್ತಂದ್ರೆ ಯಾರಾದರೂ ಅಂಜ್ತಾರೆ. ಅದಕ್ಕೆ ನಮ್ಮ ಶಕ್ತಿ ಬಿಜಾಪುರ್ನಾಗ ಏನು ಕೇಸರಿ ಗುಲಾಲ ಹಾರಿಸ್ಬೇಕಾಗಿತ್ತು ಮೋದಿಯವರ ಪ್ರಧಾನಮಂತ್ರಿ ಆದಾಗ ಹಾರಿಸಿವಿ. 2018ರಾಗೂ ಮತ್ತು ಬಿಜಾಪುರ್ನಾಗ MLA ಎಲೆಕ್ಷನ್ದ ಕೇಸರಿ ಗುಲಾಲ ಹಾರಿಸ್ತೀವಿ. ಹಿಂದೂಗಳ ರಕ್ಷಣೆ ಮಾಡ್ತೀವಿ, ಗೋ ರಕ್ಷಣೆ ಮಾಡ್ತೀವಿ, ಭಾರತ ಮಾತೆ ರಕ್ಷಣೆ ಮಾಡ್ತೀವಿ. ನಾವೆಲ್ಲ ಭಾರತೀಯರಾಗಿ ಹಿಂದೂ ಧರ್ಮ ರಕ್ಷಣೆ ಮಾಡೋದ್ರ ಮೂಲಕ ಮತ್ತೊಂದು ಇತಿಹಾಸವನ್ನು ಬರೀಲಿಕ್ಕೆ ಏನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನು ಒಂದು ಇತಿಹಾಸ ಬರೆದಿದ್ದಾರೆ. ಅವರಿಗೂ ಸಹಿತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರನ್ನ ನಾವು ಯಾರೂ ನೆನಪಾರಬಾರ್ದು. ಜ್ಯೋತಿರ್ಲಿಂಗಗಳು ಇವತ್ತೇನಾದ್ರು ಉಳಿದ ನಾವೆಲ್ಲ ಶಿವನ ಭಕ್ತರು. ನಾವು ಶಿವನ ಭಕ್ತರಿಗೆ ಎಲ್ಲರಿಗೂ ಇವತ್ತು ನೋಡಿ ಕಾಶಿ ವಿಶ್ವನಾಥನ ಲಿಂಗ ನಾವು ಹೋಗಿದ್ದೆ. ನಾನು ಕೇಂದ್ರ ಮಂತ್ರಿ ಇದ್ದಾಗ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದಾಗ ಸೆಂಟ್ರ್ನಾಗಿಲ್ಲ ಲಿಂಗ, ಒಂದು ಮೂಲೆಯಾಗಿಟ್ಟಾರ ಲಿಂಗ ಸ್ಥಾಪನೆ ಮಾಡ್ಯಾರ. ನಾ ಅಲ್ಲಿ ಆಚಾರ್ಯ ಕೇಳಿದೆ, ಯಾಕ್ರಿ ಇದು ಈಶ್ವರ ಲಿಂಗ
ಸೆಂಟ್ರ್ನಾಗಿಲ್ಲ, ಇದು ಕಾರ್ನರ್ನಾಗ ಯಾಕೈತೆ ತಳಿ. ಮೂಲ ಲಿಂಗ ಇದ್ದದ್ದನ್ನು ಒಯ್ದು ಔರಂಗಜೇಬ ಮಗ್ಗಲ ಒಂದು ಬಾವಿ ಐತಿ, ಏನೋ ಬಾವಿ ಹೆಸರು ಐತದು, ಆ ಬಾವಿಯೊಳಗೆ ಅದನ್ನು ಒಗೆದಿರ್ತಾನೆ. ಔರಂಗಜೇಬನ ಆಡಳಿತ ಇದ್ದಾಗೂ ಸಹಿತ ಅಹಿಲಾಬಾಯಿ ಹೋಳ್ಕರು ಆ ಲಿಂಗ ತೆಗೆದು ಎಲ್ಲ ಕಡೆ ತನ್ನ ಸೈನಿ ಇಟ್ಟು ಅಲ್ಲಿ ಇದ್ದ ಜಾಗದಾಗನೇ ಪ್ರತಿಷ್ಠಾಪನೆ ಮಾಡಬಾರ್ದತ್ತ ಯಾರೋ ಒಂದು ನಮ್ಮ ಶಾಸ್ತ್ರದ ಪ್ರಕಾರ ಹೇಳಿದ್ರಿಂದ ಕಾಶಿ ವಿಶ್ವನಾಥನ ಲಿಂಗ ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿ ಇಡೀ ಕಾಶಿಯಲ್ಲಿ ಇವತ್ತು ವಿಶ್ವನಾಥನ ದರ್ಶನಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅಹಿಲಾಬಾಯಿ ಹೋಳ್ಕರ್. ಅದಕ್ಕೆ ಬಂಧುಗಳೇ, ಅಂಥ ಮಹಾನ್ ವ್ಯಕ್ತಿ. ಇವತ್ತು ನೋಡ್ರಿ, ಮಹಾರಾಷ್ಟ್ರದಾಗ ಯಾವುದೇ ಜ್ಯೋತಿರ್ಲಿಂಗ ಮುಂದೆ ಹೋಗ್ರಿ ನೀವು, ಮಹಾರಾಣಿದು ಮೂರ್ತಿ ಅದಾವ ಎಲ್ಲ ಜ್ಯೋತಿರ್ಲಿಂಗ ಮುಂದೆ. ಮೊನ್ನೆ ಈ ದೇಶದ ಪಾರ್ಲಿಮೆಂಟಿನ ನಮ್ಮ ಏನು ಸ್ಪೀಕರ್ ಅದಾರ ಶ್ರೀಮತಿ ಸುಮಿತ್ರಾ ಮಹಾಜನ್ ಅವರು ಈ ಅಹಿಲ್ಯಾ ತಾಯಿ ಬಗ್ಗೆನೇ ಒಂದು ಪುಸ್ತಕ ಬರೆದಾರೆ. ಅದನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ನೀವು ನೋಡಿರ್ಬೇಕು, ಆ ಟಿ ವಿಯಲ್ಲಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ಏನು ರಿಬ್ಬನ್ ತೆಗೆದ್ರು, ತಳಗೆ ಹೋಗಿಲಿಲ್ಲ ಆ ರಿಬ್ಬನ್ನು. ಪ್ರಧಾನಮಂತ್ರಿಗಳು ಹೆಂಗೆ ಕಿಸೆದಾಗ ಹಾಕ್ಕೊಟ್ರು ಸ್ವಚ್ಛ ಭಾರತ ಹತ್ತಲೇ, ಅದನ್ನೇ ಟಿ ವಿಯಲ್ಲಿ ತೋರಿಸ್ಲಾಕತ್ತಿದ್ರು. ಯಾಕಂದರೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಭಾಳ 7 ಸಲ MP, ಅವರೇ ಅಹಿಲ್ಯಾಬಾಯಿ ಹೋಳ್ಕರ್ ಸುಮಾರು 500 ಪುಟದ ಒಂದು ಪುಸ್ತಕ ಬರೆದ ಮೂಲಕ ಇವತ್ತೇನು ಭಾಳ ಸಂತೋಷದ ದಿನ. ಬಂಧುಗಳೇ, ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೇವಲ 2 ದಿವಸ ಬರೀ ವಾಟ್ಸಪ್ಪು ಫೇಸ್ಬುಕ್ನಾಗ ಇಷ್ಟರಾಗೇ ಸುಮಾರು 4-5 ಸಾವಿರ ಜನ ಏನು ಸೇರಿ ನಿಮ್ಮ ಶಕ್ತಿ ಏನೋ ಅಂಥದ್ದು ಇವತ್ತೇನು ಪ್ರಧಾನಮಂತ್ರಿಗಳಿಗೆ ಏನು ನಿಮ್ಮದು ಎಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ ಸಹಿತ ನಾವು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಕೊಟ್ಟು ಕಳಿಸ್ತೀವಿ. ಅದ್ರಾಗ ಯಾರ್ಯಾರು ಫೋಟೋ ಬರ್ತದೋ ಗೊತ್ತಿಲ್ಲ, ಅದ್ರಾಗೂ ಅವರು ಪ್ರಧಾನಮಂತ್ರಿಗಳು ನೋಡಿ ಯೋಗ್ಯ MLA ಕ್ಯಾಂಡಿಡೇಟ್ ಆರಿಸಿದ್ರು ಹೇಳೋಕ್ಕಾಗೋದಲ್ಲ. ಮತ್ತೆ ಈಗ ಹಂಗೆ ಐತಿ, ಕೆಲವೊಂದು ಮಂದಿ ಕೂತಾರ ನಾವು ಪ್ಯಾಂಪ್ಲೆಂಟ್ ಹಂಚಿಬಿಟ್ರೆ MLA ಆಗ್ತೈತೇಳಿ, ಹಂಗಿಲ್ಲ. ಅಲ್ಲಿ ಸರ್ವೆ ಮಾಡ್ತಾರೆ, ಯಾರ ಹೆಸರು ಬರ್ತೈತೆ ಅವರೇ MLA ಆಗ್ತಾರೆ. ಅದಕ್ಕೆ ಪ್ರಧಾನಮಂತ್ರಿಗಳ ಈ ಕಾರ್ಯಕ್ಕೆ ನಾವೆಲ್ಲ ಅಭಿನಂದನೆ ಸಲ್ಲಿಸಿ, ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ತಮ್ಮೆಲ್ಲರಿಗೂ, ನಮ್ಮ ಗುರು ಹಿರಿಯರಿಗೆ, ತಂದೆ ತಾಯಂದರಿಗೆ, ಯುವಕರಿಗೆ, ಶ್ರೀ ಸಿದ್ದೇಶ್ವರ ಸಂಸ್ಥೆ, ರಾಮನಗೌಡ ಬಾಪುಗೌಡ ಪಾಟೀಲ್ ಯತ್ನಾಳ್ ಗೋರಕ್ಷಾ ಕೇಂದ್ರ, ಅಖಿಲ ಭಾರತ ವೀರಶೈವ ಮಹಾಸಭೆ, ನಮ್ಮ ಬಿಜಾಪುರ ಶ್ರೀರಾಮ ಸೇನೆ ಇರ್ಬೋದು, ನಮ್ಮ ಕಾಳೆಯವ್ರದ್ದು ಯಾವುದ್ರ ಛತ್ರಪತಿ ಶಿವಾಜಿ ಫೌಂಡೇಶನ್ ಇರ್ಬೋದು, ಇನ್ನಿತರ ಅನೇಕ ಹಿಂದೂ ಸಂಘಟನೆಗಳು ಇವತ್ತೇನು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೇನು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮಗೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಒಬ್ಬ ನಮ್ಮ ತಾಯಿ ಬಂದಿದ್ದಾರೆ, ಗೋವಿನ ಮೇಲೆ ಒಂದು ಹಾಡನ್ನು ಹಾಡ್ತಾನೆ ಅಂತ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆ ಗೀತೆಯನ್ನು ಹಾಡ್ಲಿಕ್ಕೆ ನಾನು ಕರಿತಾ ಇದ್ದೇನೆ. ಅಡವಿ ಅರಣದಾಗ ಗಿಡವ ಮಂಜಣದಾಗ ಅಬ್ಬುರ್ಲೆ ಮೇಯ್ತಾಳ ಗೋಪ್ಯವ್ವ ಹೂವ, ಅಬ್ಬುರ್ಲೆ ಮೇಯುಗ ಜಲ್ಲಂತೆ ಬಂದಾನ ತಿಂತಿನಿ ಗೋಪ್ಯವ್ವ ಉಣತಿನೇ ಹೂವ, ತಿಂತಿನಿ ಗೋಪ್ಯವ್ವ ಉಣತಿನೇ ಹೂವ, ಈಗ ಹೂವ